ರೋಚಕ ಘಟ್ಟಕ್ಕೆ ಧರ್ಮಸ್ಥಳ ತಲೆಬುರುಡೆ ಪ್ರಕರಣ ಬಂದು ನಿಂತಿದೆ. ಇನ್ನೇನು ಒಂದು ವಾರದಲ್ಲಿ ಅಂತಿಮ ವರದಿಯನ್ನು ಸಿದ್ಧಗೊಳಿಸಿದ್ದು ಅದನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಲಿಕ್ಕೆ ಎಸ್ಐಟಿ ಸಿದ್ಧತೆ ಮಾಡಿಕೊಂಡಿದೆ. ರೋಚಕ ಘಟ್ಟಕ್ಕೆ ಧರ್ಮಸ್ಥಳದ ತಲೆಬುರುಡೆ ಪ್ರಕರಣ ಬಂದು ಸೇರಿದೆ. ಮುಂದಿನ ವಾರ ಧರ್ಮಸ್ಥಳ ರಹಸ್ಯ ಬಯಲಾಗತ್ತಾ? ಈ ತಿಂಗಳಲ್ಲೇ ತನಿಖೆಯ ಪ್ರಕ್ರಿಯೆಯನ್ನು ಮುಗಿಸಲು ಎಸ್ಐಟಿ ಸಜ್ಜುಗೊಂಡಿದೆ. ಮುಂದಿನ ವಾರದಲ್ಲಿ ಎಸ್ಐಟಿಯಿಂದ ಅಂತಿಮ ರಿಪೋರ್ಟ್ ಕೈ ಸೇರಲಿದೆ. ಧರ್ಮಸ್ಥಳ ಪ್ರಕರಣ ವರದಿ ಸಲ್ಲಿಸುವುದಕ್ಕೆ ಎಸ್ಐಟಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದು ವರದಿ ಸಲ್ಲಿಕೆಗೆ ತಯಾರಿಯ ನಂತರದಲ್ಲಿ ಸರ್ಕಾರಕ್ಕೆ ಸಲ್ಲಿಸುತ್ತೆ. ಅದಾದ ನಂತರದಲ್ಲಿ ನ್ಯಾಯಾಲಯಕ್ಕೆ ಇದನ್ನು ಸಲ್ಲಿಕೆ ಮಾಡಲಾಗುತ್ತೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ರಿಂದ. ರವೀಶ್, ಅಂತಿಮ ವರದಿನ ಅಥವಾ ಮಧ್ಯಂತರ ವರದಿನ? ದಿವ್ಯಾ, ಪ್ರಮುಖವಾಗಿ ಯಾವ ವರದಿಯನ್ನ ಸಲ್ಲಿಸುತ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ. ಆದರೆ ಸರ್ಕಾರದ ಮೂಲಗಳ ಮಾಹಿತಿ ಪ್ರಕಾರ ಸರ್ಕಾರ ಇದೊಂದು ತಾರ್ಕಿಕವಾಗಿ ಅಂತ್ಯ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ಈ ಒಂದು ತಿಂಗಳ ಅಂತ್ಯಕ್ಕೆ ನೀವು ವರದಿಯನ್ನು ಸಲ್ಲಿಸಬೇಕು ಅಂತ ಕೂಡ ಸೂಚನೆ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಸೂಚನೆಯಿಂದ ಯಾರ್ದಾಗಿರುತ್ತೆ? ಸಿಎಂ ಮತ್ತೆ ಗೃಹ ಸಚಿವರು ಕೊಡಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಆಗಿಂದಾಗ್ಗೆ ಸರ್ಕಾರ ಹಸ್ತಕ್ಷೇಪ ಮಾಡೋದಿಲ್ಲ ಅಂತ ಹೇಳಿದ್ರು ಕೂಡ ಅಲ್ಲಾಗಿರ್ತಕ್ಕಂಥ ತನಿಖಾ ಮಾಹಿತಿಯ ಬೆಳವಣಿಗೆಗಳನ್ನು ಕೂಡ ಒಂದು ರೀತಿಯಲ್ಲಿ ಸಿಎಂ ಮತ್ತೆ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರ ಗಮನಕ್ಕೂ ಕೂಡ ತಂದಿರ್ತಾರೆ. ಹಾಗಾಗಿ ಜುಲೈ 20ನೇ ತಾರೀಕು ಈ ಒಂದು ಆದೇಶ ಆಗಿತ್ತು ಎಸ್ಐಟಿಯನ್ನು ರಚನೆ ಮಾಡಿ. ಸುಮಾರು 90 ದಿನಗಳ ಕ್ರಾಸ್ ಆಗಿ ಈಗ 100 ದಿನ ಮುಟ್ತಾ ಇದೆ. ಹಾಗಾಗಿ ಸೆಂಚುರಿ ಆಗ್ತಾ ಇದೆ ಆ ಒಂದು ತನಿಖೆಯನ್ನು ನಡೆಸುವಂಥ ಸಂದರ್ಭದಲ್ಲಿ. ಹಾಗೆ ಕೆಲವರು ವಿಳಂಬ ಮಾಡ್ತಾ ಇದ್ದಾರೆ ಈ ಒಂದು ವಿಚಾರದಲ್ಲಿ ಅಂತ ಕೂಡ ಕೆಲವರು ಆರೋಪವನ್ನು ಕೂಡ ಮಾಡಿದ್ರು. ಅದ್ಯಾವುದನ್ನು ಕೂಡ ಲೆಕ್ಸದೆ ಆ ಒಂದು ತನಿಖೆ ಯಾವ ಹಂತವನ್ನು ತಲುಪಬೇಕು ಆ ಹಂತವನ್ನು ತಲುಪಿ ನಮಗೆ ವರದಿಯನ್ನು ಕೊಡ್ತಾರೆ ಅಂತ ಕೂಡ ಸರ್ಕಾರ ಸಮರ್ಥನೆ ಮಾಡಿಕೊಂಡಿತ್ತು. ಹಾಗಾಗಿ ಅಂತಿಮವಾಗಿ ಈ ತಿಂಗಳ ಅಂತ್ಯಕ್ಕೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಕೋರ್ಟ್ಗೆ ಒಂದು ವರದಿಯನ್ನು ಸಲ್ಲಿಕೆ ಮಾಡಬೇಕಾಗುತ್ತೆ. ತದನಂತರ ಸರ್ಕಾರಕ್ಕೂ ಕೂಡ ಅದು ವರದಿಯನ್ನು ಸಲ್ಲಿಕೆ ಮಾಡ್ತಾರೆ. ಹಾಗಾಗಿ ಈ ಪ್ರಕ್ರಿಯೆಗಳಿಂದಾಗಿ ಧರ್ಮಸ್ಥಳ ಕೇಸ್ ವಿಚಾರದಲ್ಲಿ ಎಲ್ಲ ರೀತಿಯ ಎಲ್ಲರ ಅಸಲಿಯತ್ತು ಬಯಲಾಗುತ್ತಾ ವರದಿಯಲ್ಲಿ ಏನಾಗುತ್ತೆ ಅಂತ ಕೂಡ ಕಾದು ನೋಡಬೇಕಾಗತ್ತೆ. ಯಾಕೆಂದರೆ ಇಡೀ ದೇಶದಲ್ಲೇ ಒಂದು ರೀತಿಯಲ್ಲಿ ಸಂಚಲನ ಮೂಡಿಸಿದಂತಹ ಒಂದು ಕೇಸು, ಆ ಪ್ರಕರಣದ ಬಗ್ಗೆ ಸಾಕಷ್ಟು ಬೆಳವಣಿಗೆಗಳಾಗಿತ್ತು. ಯಾರು ಕಂಪ್ಲೇಂಟ್ ಕೊಟ್ಟರು ಅವರೇ ಉಲ್ಟಾ ಹೊಡೆದಿದ್ರು. ತದನಂತರ ಒಂದು ಬುರುಡೆ ತಂದವರು ಕೂಡ ಉಲ್ಟಾ ಹೊಡೆದಿದ್ರು. ಈ ಎಲ್ಲ ಬೆಳವಣಿಗೆಗಳಿಂದಾಗಿ ಕೂಡ ದೊಡ್ಡ ಮಟ್ಟದಲ್ಲಿ ಧರ್ಮಸ್ಥಳ ಕೇಸ್ ದೇಶದಾದ್ಯಂತ ಒಂದು ರೀತಿಯಲ್ಲಿ ಅದರ ಬಗ್ಗೆ ಕೂಡ ಒಂದು ರೀತಿಯಲ್ಲಿ ಚರ್ಚೆಯೂ ಕೂಡ ಆಗಿತ್ತು. ಹಾಗಾಗಿ ಈ ರೀತಿಯ ಕೇಸ್ನ ಬಗ್ಗೆ ವರದಿ ಸಲ್ಲಿಕೆ ಆಗ್ತಾ ಇರತಕ್ಕಂಥದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಹಾಗಾಗಿ ಆ ವರದಿಯಲ್ಲಿ ಯಾರ ಬುಡಕ್ಕೆ ಬರುತ್ತೆ, ಯಾರು ಸೇಫ್ ಆಗ್ತಾರೆ ಏನನ್ನು ಕೂಡ ಕಾದು ನೋಡಬೇಕಾಗಿದೆ. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ.